ನಮಸ್ಕಾರ. ಹೆಚ್ಚಾಗಿರುವಂಥ ತೂಕ ಕಡಿಮೆ ಆಗಬೇಕು ಅಥವಾ ಕಡಿಮೆ ಆಗಿದ್ದು ಮತ್ತೆ ಹೆಚ್ಚಾಗಬಾರ್ದು ಅಂತಾದರೆ, ಮತ್ತೆ ಮಾಡಿರುವ ಬದಲಾವಣೆಯಿಂದ ದೇಹಕ್ಕೆ ಸುಸ್ತಾಗಬಾರ್ದು, ಆರೋಗ್ಯ ಮತ್ತು ಶಕ್ತಿ ಹೆಚ್ಚಾಗಬೇಕು, ಫಾಲೋ ಮಾಡಲಿಕ್ಕೆ ಈಸಿ ಆಗಿರಬೇಕು, ಎಲ್ಲರೂ ಫಾಲೋ ಮಾಡುವಂಥದ್ದಿರಬೇಕು ಅಂತಹ 5 ಪದಾರ್ಥಗಳ ಬದಲಿನ ಬೆಸ್ಟ್ ಆಲ್ಟರ್ನೇಟಿವ್ಸ್ 5 ಆಹಾರ ಪದಾರ್ಥಗಳ ಬಗ್ಗೆ ಇವತ್ತು ನಾನು ಹೇಳ್ತೇನೆ. ಇದನ್ನು ಇಷ್ಟು ಫಾಲೋ ಮಾಡಿದರೆ, ಅಂದರೆ ಈ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ದೊಡ್ಡ ಫಲಿತಾಂಶ ಕೆಲವೇ ದಿನಗಳಲ್ಲಿ ಸಿಗುತ್ತೆ. ಸೊ ಇವತ್ತು ನಾವು ಆ 5 ಆಹಾರ ಪದಾರ್ಥಗಳು ಯಾವುದನ್ನು ಬಿಟ್ಟು ಯಾವುದನ್ನು ಸೇವನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದು ಅಕ್ಕಿ, ಗೋಧಿ, ರಾಗಿ, ಜೋಳದ ಬದಲಿಗೆ ಬಾರ್ಲಿ. ಅಂದರೆ ಅವೆಲ್ಲವನ್ನು ಬಿಟ್ಟು ಕೇವಲ ಬಾರ್ಲಿಯನ್ನು ತಿನ್ನಬೇಕು ಅಂತಲ್ಲ. ಈಗ ಊಟ ಮಾಡ್ತಿರುವ ಊಟದಲ್ಲಿ ನಮ್ಮ ಕಾರ್ಬೋಹೈಡ್ರೇಟ್ ಎಷ್ಟಿದೆಯೋ ಅದರಲ್ಲಿ ಒಂದು 30% 50% ಆಗುವವರೆಗೆ ಬಾರ್ಲಿಯನ್ನು ಬಳಕೆ ಮಾಡಬೇಕು ಅಂತ. ಇದನ್ನು ಯಾಕೆ ಬಳಕೆ ಮಾಡಬೇಕು ಅಂದರೆ, ಇದಕ್ಕೆ ಮುಖ್ಯವಾಗಿ ಲೇಖನ ಪ್ರಾಪರ್ಟಿ ಇದೆ. ಲೇಖನ ಅಂದರೆ ಬರೆಯೋದು ಅಂತ ಅಲ್ಲ. ಆಯುರ್ವೇದ ಅಥವಾ ಸಂಸ್ಕೃತದಲ್ಲಿ ಲೇಖನ ಅಂತಂದರೆ ಅದು ಒಂದು ದ್ರವ್ಯದ ಕಾರ್ಯ. ಲೇಖನ ಕರ್ಮ ಅಂತಂದರೆ ಈ ಕೆರಸಿ ತೆಗೆಯೋದು ಅಂತ ಹೇಳ್ತಾರಲ್ಲ, ಸ್ಕ್ರೇಪಿಂಗ್ ಅಂತ ಹೇಳ್ತಾರೆ ನೋಡಿ, ಆ ಕೆಲಸಕ್ಕೆ ಲೇಖನ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಏನು ಚಾನೆಲ್ಸ್ ಇವೆಯಲ್ಲ, ಆ ಚಾನೆಲ್ಸಲ್ಲಿ ಆಗುವಂಥ ಬ್ಲಾಕೇಜ್, ಬೆಸ್ಟ್ ಉದಾಹರಣೆ ಅಂದರೆ ಹಾರ್ಟಲ್ಲಿ ಆಗುವಂಥ ಬ್ಲಾಕೇಜ್, ಈ ಥರ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಈ ಚಾನೆಲ್ಸನ್ನು ಆಗುವಂಥ ಬ್ಲಾಕೇಜನ್ನು ತೆಗೆಯುವಂಥದ್ದು, ಎಕ್ಸ್ಟ್ರಾ ಫ್ಯಾಟನ್ನು ತೆಗೆಯುವಂತಹ ಪ್ರಾಪರ್ಟಿ ಈ ಬಾರ್ಲಿಗಿದೆ. ಸೊ ನಾವು ಬಾರ್ಲಿಯನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು ಅಂತ. ಆಚಾರ್ಯ ಚರಕರು ಬಾರ್ಲಿಯನ್ನು ಡಯಾಬಿಟೀಸಲ್ಲಿ ಇದೇ ಕಾರಣಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಬಾರ್ಲಿ ತುಂಬ ವಿಚಿತ್ರವಾದ್ದು. ಬಾರ್ಲಿಯ ಗುಣ ಗುರು ಅಂದರೆ ಡೈಜೆಷನ್ಗೆ ತುಂಬ ಹೆವಿ, ಆದರೆ ಇದಕ್ಕೆ ಲೇಖನ ಪ್ರಾಪರ್ಟಿ ಇದೆ. ಮತ್ತು ಇದು ಫ್ಯಾಟನ್ನು ಕಡಿಮೆ ಮಾಡುತ್ತೆ. ಇದು ತುಂಬ ಅಪರೂಪ ಈ ಥರದ ದ್ರವ್ಯಗಳು ಸಿಗೋದು. ಗುರುಚ ಅಪತರ್ಪಣಂ ಅಂತ ಹೇಳ್ತಾರೆ. ಅಂದರೆ ಯಾವಾಗಲೂ ವೇಟ್ ರಿಡಕ್ಷನ್ಗೆ ಪ್ಲ್ಯಾನ್ ಮಾಡುವಾಗ ಡೈಜೆಷನ್ಗೆ ಹೆವಿ ಆಗಿರಬೇಕು, ಆದರೆ ದೇಹಕ್ಕೆ ಅಥವಾ ಫ್ಯಾಟ್ಗೆ ಅದು ಪುಷ್ಟಿಯನ್ನು ಕೊಡಬಾರ್ದು. ಅಂತಹ ದ್ರವ್ಯಗಳಲ್ಲಿ ಬಾರ್ಲಿ ತುಂಬ ಅದ್ಭುತವಾದ್ದು. ಯಾಕೆಂದರೆ ಇದು ಡೈಜೆಷನ್ಗೆ ಹೆವಿ ಆಗುತ್ತೆ, ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ, ಆದರೆ ಫ್ಯಾಟ್ ಹೆಚ್ಚಾಗೋದಿಲ್ಲ. ಮತ್ತು ಬಲಕರ, ವರ್ಣ, ಸ್ಥೈರ್ಯಕರ ಅಂತ ಹೇಳ್ತಾರೆ. ಅಂದರೆ ಬಲವನ್ನು ಹೆಚ್ಚು ಮಾಡುತ್ತೆ ನೋಡಿ. ತೂಕವನ್ನು ಕಡಿಮೆ ಮಾಡಿದರೂ ಬಲವನ್ನು ಹೆಚ್ಚು ಮಾಡುತ್ತೆ, ಒಳ್ಳೆಯ ಕಲರ್ ಕಾಂಪ್ಲೆಕ್ಷನನ್ನು ಹೆಚ್ಚು ಮಾಡುತ್ತೆ, ಸ್ಥೈರ್ಯಕರ ಸ್ಥಿರತೆಯನ್ನು ಕೊಡುತ್ತೆ. ಸೊ ತುಂಬ ಅದ್ಭುತವಾದಂಥ ದ್ರವ್ಯ ಅಂತ. ನಮ್ಮ ಧಾತುಗಳಿಗೆ ಶಕ್ತಿ ಕೊಡುತ್ತೆ, ಬಟ್ ವೇಟ್ ಹೆಚ್ಚು ಮಾಡಲ್ಲ. ಮತ್ತು ಇದು ರೂಕ್ಷ ಗುಣವನ್ನು ಹೊಂದಿರುವಂಥದ್ದು, ಅಂದರೆ ಡ್ರೈ ನೇಚರ್, ಡ್ರೈ ಮಾಡುತ್ತೆ. ಈಗ ಉದಾಹರಣೆಗೆ ಆ ಗುಣ ಅಕ್ಕಿಗೋ ಗೋಧಿಗೋ ಇಲ್ಲ. ಸೊ ಆ ರೂಕ್ಷ ಗುಣ ಬಾರ್ಲಿಗಿದೆ, ಆದರೆ ಇದು ಮೇಧಾ ವೃದ್ಧಿಯನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಬುದ್ಧಿ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಅಥವಾ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ. ಯೂಶುವಲಿ ರೂಕ್ಷ ಗುಣ ಇರುವಂಥ ಯಾವ ದ್ರವ್ಯವು ನಮ್ಮ ಬುದ್ಧಿಯನ್ನು ಅಥವಾ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಗುಣ ಈ ಬಾರ್ಲಿಗಿದೆ. ಹಾಗಾಗಿ ನಾವು ಇದನ್ನು ಯೂಸ್ ಮಾಡಬೇಕು. ಭಾವಪ್ರಕಾಶ ನಿಘಂಟಿನಲ್ಲಿ ಮೇಧ ಪ್ರಣಾಶನ ಅಂತ ಹೇಳ್ತಾರೆ. ಅಂದರೆ ಮೇಧಸ್ಸನ್ನು ತುಂಬ ಚೆನ್ನಾಗಿ ಇದು ಕಡಿಮೆ ಮಾಡುತ್ತೆ, ಎಕ್ಸ್ಟ್ರಾ ಫ್ಯಾಟನ್ನು ತೆಗಿತದೆ ಅಂತ. ಆದರೆ ಇದು ಸ್ವಲ್ಪ ಮಟ್ಟಿಗೆ ವಾತವೃದ್ಧಿಯನ್ನು ಉಂಟು ಮಾಡೋದ್ರಿಂದ, ರೂಕ್ಷ ಗುಣ ಇರೋದರಿಂದ ಇದನ್ನು ಯೂಸ್ ಮಾಡುವಾಗ ಸ್ವಲ್ಪ ಹೆಚ್ಚು ತುಪ್ಪವನ್ನು ಬಳಕೆ ಮಾಡಬೇಕು. ಮತ್ತು ಇದನ್ನು ನಾವು ಈ ರೊಟ್ಟಿ ಮಾಡುವಾಗ ಅಥವಾ ಇದನ್ನು ಉಪ್ಪಿಟ್ಟಿನ ಥರದಲ್ಲಿ, ಈ ಬಾರ್ಲಿ ಸತ್ತು ಅಂತ ಹೇಳ್ತಾರೆ ಸಿಗತ್ತೆ, ಅದನ್ನು ತಂದು ಉಪ್ಪಿಟ್ಟಿನ ಥರ ಮಾಡ್ಕೊಂಡು ತಿನ್ಬೋದು, ಅಥವಾ ರೊಟ್ಟಿ ಮಾಡ್ಕೊಂಡು ತಿನ್ಬೋದು, ಬಾರ್ಲಿ ಗಂಜಿ ಥರ ಮಾಡ್ಕೊಂಡು ಊಟ ಮಾಡ್ಬೋದು. ಈ ರೀತಿ ನೀವು ಬೇಕಾದಷ್ಟು ಬೇರೆ ರೀತಿಯ ಐಟಮ್ಸನ್ನು ಮಾಡ್ಕೊಂಡು ಸೇವನೆ ಮಾಡ್ಬೋದು. ಇದನ್ನು ನಿತ್ಯ ಬಳಕೆ ಕೂಡ ಮಾಡ್ಬೋದು. ಅದನ್ನು ಆಯುರ್ವೇದ ರೆಕಮೆಂಡ್ ಮಾಡುತ್ತೆ. ಸೊ ನಾವು ಬೇರೆ ಯಾವುದೋ ದೊಡ್ಡ ಚೇಂಜಸ್ಸನ್ನು ಮಾಡೋದಕ್ಕಿಂತ ಅಕ್ಕಿ, ರಾಗಿ, ಗೋಧಿ, ಜೋಳದ ಬದಲಿಗೆ ಸ್ವಲ್ಪ ಬಾರ್ಲಿಯನ್ನು ಬಳಕೆ ಮಾಡಬೇಕು. ಹಾಗಂತ ಊಟ ಮಾಡ್ತಿರೋರು ಪೂರ್ತಿಯಾಗಿ ಅದನ್ನು ಬಿಟ್ಟು ಬಾರ್ಲಿಯನ್ನು ಸ್ಟಾರ್ಟ್ ಮಾಡೋದು ಸರಿಯಲ್ಲ. ಯಾಕೆಂದರೆ ಅದು ನಮಗೆ ಸಾತ್ಮ್ಯ ಆಗಿರೋದಿಲ್ಲ. ಸೊ ನಮಗೆ ಸಾತ್ಮ್ಯ ಆಗಿರುವಂಥ ಇಂತಹ ಆಹಾರ ಪದಾರ್ಥಗಳ ಜಾಗದಲ್ಲಿ ಒಂದು 30 to 50% ಜಾಗದಲ್ಲಿ ನಾವು ಬಾರ್ಲಿಯನ್ನು ಸೇವನೆ ಮಾಡಿದ್ರೆ ತುಂಬ ಅದ್ಭುತವಾಗಿ ಕೆಲಸ ಆಗುತ್ತೆ. ಎರಡನೆಯದು, ನಾವು ಯೂಶ್ವಲಿ ತೊಗರಿ ಬೇಳೆಯನ್ನು ಬಳಕೆ ಮಾಡೋದು ಜಾಸ್ತಿ ಅಲ್ವಾ ಅಡುಗೆಯಲ್ಲಿ. ಸೊ ತೊಗರಿ ಬೇಳೆಯ ಬದಲಿಗೆ ಹೆಸರು ಕಾಳನ್ನು ಬಳಕೆ ಮಾಡೋದು ಹೆಚ್ಚು ಒಳ್ಳೆಯದು. ಯಾಕೆ ಅಂದರೆ ಹೆಸರು ಕಾಳಿಗೆ ಲಘು ರೂಕ್ಷ ಗುಣ ಇದೆ. ಲಘು ರೂಕ್ಷ ಅಂತಂದರೆ ನಮ್ಮ ಬಾಡಿಯನ್ನು ಲೈಟ್ ಮಾಡುತ್ತೆ, ಜೊತೆಗೆ ರೂಕ್ಷ ಡ್ರೈನೆಸ್ ಪ್ರಾಪರ್ಟಿ ಇದೆ. ಸೊ ಈ ರೂಕ್ಷ ಗುಣದಿಂದಾಗಿ ಫ್ಯಾಟ್ ಹೆಚ್ಚಾಗಿರುವಂಥದ್ದು ಒಣಗುತ್ತೆ. ಆದರೆ ಇದೇ ಗುಣ ತೊಗರಿ ಬೇಳೆಗೂ ಇದೆಯಲ್ಲ, ಅದು ಯಾಕೆ ಬೇಡ? ಅದನ್ನು ಪೂರ್ತಿಯಾಗಿ ಬಿಟ್ಬಿಡಿ ಅಂತ ನಾನು ಹೇಳೋದಿಲ್ಲ. ಆದರೆ ಇದಕ್ಕೂ ಅದಕ್ಕೂ ಇರೋ ವ್ಯತ್ಯಾಸ ಏನು ಅಂತಂದರೆ, ಈ ಹೆಸರು ಕಾಳು ಸದಾಪಥ್ಯ, ಅಂದರೆ ನಿತ್ಯ ಸೇವನೆಗೆ ಯೋಗ್ಯವಾಗಿರುವಂಥದ್ದು. ಮತ್ತು ಬೇಳೆಗಿಂತ ಕಾಳು ಜೀರ್ಣಕ್ರಿಯೆಗೆ ಹೆವಿ.
ಸೊ ಅದು ಹೆವಿ ಆಗಿರೋದ್ರಿಂದ ನಮಗೆ ಹೊಟ್ಟೆ ತುಂಬಿದ ಹಾಗೆ ಅನಿಸುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಗುರುಚ ಅಪತರ್ಪಣಂ ಅಂದರೆ ಹೆವಿ ಆಗಿರಬೇಕು, ಆದರೆ ನಮ್ಮ ಧಾತುಗಳಿಗೆ ಎಸ್ಪೆಷಲಿ ಫ್ಯಾಟನ್ನು ಹೆಚ್ಚು ಮಾಡಬಾರ್ದು. ಇದು ಸರಳವಾದಂತಹ ಸೂತ್ರ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ತೂಕ ಹೆಚ್ಚಿರುವಂಥವರಿಗೆ ಅಥವಾ ತೂಕ ಹೆಚ್ಚಾಗಬಾರ್ದು ಅಂತ ಮನಸ್ಸಿರುವಂಥವರಿಗೆ. ಹಾಗಾಗಿ ಸದಾಪಥ್ಯ ಆಗಿರುವಂಥ ನಿತ್ಯ ಸೇವನೆಗೆ ಯೋಗ್ಯವಾಗಿರುವಂಥದ್ದು ಮತ್ತು ಬಲವನ್ನು ಹೆಚ್ಚು ಮಾಡುವಂಥದ್ದು. ಬಲಕರ ಅಂತ ಹೇಳ್ತಾರೆ, ಬಲ್ಯ ಅಂತ ಹೇಳ್ತಾರೆ. ಸೊ ಬಲವನ್ನು ಹೆಚ್ಚು ಮಾಡುವಂಥ ಹೆಸರು ಕಾಳನ್ನು ನಾವು ನಿತ್ಯವೂ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ದೋಸೆ ಮಾಡಿಕೊಂಡು ಅಥವಾ ಸಾಂಬಾರಿಗೆ ಬೇಳೆ ಹಾಕುವ ಬದಲು ಇದನ್ನು ಹಾಕೋದ್ರ ಮೂಲಕವೋ ಅಥವಾ ಇದನ್ನು ಹಾಕಿ ಪಲ್ಯವನ್ನು ಮಾಡೋದ್ರಿಂದನೋ ಈ ರೀತಿ ಹೆಸರು ಕಾಳನ್ನು ಸ್ವಲ್ಪ ಹೆಚ್ಚಾಗಿ ಬಳಕೆ ಮಾಡಿದರೆ ಆಗ ನಮ್ಮ ವೇಟ್ ರಿಡಕ್ಷನ್ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಹೆಸರು ಕಾಳು ವಾತದೋಷವನ್ನು ಹೆಚ್ಚು ಮಾಡುತ್ತೆ. ಯಾಕೆಂದರೆ ಲಘು ಮತ್ತು ರೂಕ್ಷ ಗುಣ ಇದೆ. ಸೊ ಈ ಲಘು ಮತ್ತು ರೂಕ್ಷ ಗುಣಗಳು ನಮ್ಮ ದೇಹಕ್ಕೆ ತೊಂದರೆ ಕೊಡಬಾರದು ಅಂತಾದರೆ ಅದಕ್ಕೆ ವಿರುದ್ಧವಾದಂತಹ ಗುಣವನ್ನು ಹೊಂದಿರುವಂಥ ತುಪ್ಪವನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. ತುಪ್ಪ ಹೆಚ್ಚು ಯೂಸ್ ಮಾಡಿದ್ರೆ ವೇಟ್ ಹೆಚ್ಚಾಗಿಬಿಡೋದಿಲ್ವಾ? ಇಲ್ಲ, ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ. ನಾವು ಸಕ್ಕರೆಯನ್ನು, ಪಾಲಿಶ್ಡ್ ರೈಸನ್ನು ಇಂಥವುಗಳನ್ನು ಬಳಕೆ ಮಾಡಿದಾಗ ಹೆಚ್ಚಾಗುವ ತೂಕಕ್ಕೆ ಕಂಪೇರ್ ಮಾಡಿದರೆ ತುಪ್ಪದಿಂದ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಒಂದಿಷ್ಟು ಫ್ಯಾಟ್ ನಮ್ಮ ದೇಹಕ್ಕೆ ಬೇಕೇ ಬೇಕು. ಹಾಗಾಗಿ ನಾವು ಸ್ವಲ್ಪ ಈ ಬೇಯಿಸಿರುವಂಥ ಹೆಸರು ಕಾಳನ್ನು ತುಪ್ಪದಲ್ಲಿ ಸ್ವಲ್ಪ ಹುರಿದು ಅಥವಾ ಅನ್ನ ಹೆಸರು ಕಾಳಿನ ಸಾರಿನ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಊಟ ಮಾಡೋದು, ಈ ರೀತಿ ಮಾಡಿದರೆ ಇದರಿಂದ ನೆಗೆಟಿವ್ ಎಫೆಕ್ಟ್ಸ್ ಆಗಲ್ಲ. ಮತ್ತು ಬಹಳಷ್ಟು ಜನರಿಗೆ ಹೆಸರು ಕಾಳನ್ನು ಯೂಸ್ ಮಾಡಿದಾಗ, ಯಾವುದೇ ಕಾಳು ಅಥವಾ ಬೇಳೆಯನ್ನು ಯೂಸ್ ಮಾಡಿದಾಗ ಗ್ಯಾಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಥವರು ಸ್ವಲ್ಪ ಕಾಳನ್ನು ಯೂಸ್ ಮಾಡುವಾಗ ಅಥವಾ ಅದನ್ನು ಅಡುಗೆಯಲ್ಲಿ ಬಳಕೆ ಮಾಡುವಾಗ ಶುಂಠಿ, ಜೀರಿಗೆ ಅಥವಾ ಹಿಪ್ಪಲಿ ಅಥವಾ ಓಂಕಾಳು, ಅಜ್ವಾನ್ ಇಂಥವನ್ನು ಸ್ಪೈಸಸ್ಸನ್ನು ಹೆಚ್ಚಾಗಿ ಬಳಕೆ ಮಾಡಿದರೆ ಆಗ ವೇಟ್ ರಿಡಕ್ಷನ್ಗೂ ಹೆಲ್ಪ್ ಆಗುತ್ತೆ, ಆರೋಗ್ಯ ಚೆನ್ನಾಗಿರಲಿಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ಗ್ಯಾಸ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಇವು ಹೆಲ್ಪ್ ಆಗ್ತವೆ. ಇನ್ನು ಮೂರನೆಯದು, ಇದು ಕೇವಲ ತೂಕ ಕಡಿಮೆ ಆಗಬೇಕು ಅನ್ನುವಂಥವ್ರಿಗೆ ಅಷ್ಟೇ ಅಲ್ಲ, ಎಲ್ಲರೂ ಇದೊಂದು ತಪ್ಪು ಮಾಡ್ತಿದ್ದಾರೆ. ಅದು ಯಾರು ಅದು ತಪ್ಪು ಅಂತ ವಿಶೇಷವಾಗಿ ಹೇಳದೇ ಇರೋದರಿಂದ ಅದು ಗೊತ್ತು ಕೂಡ ಆಗೋದಿಲ್ಲ. ಏನಂದರೆ ನಿತ್ಯ ಮೊಸರನ್ನು ಸೇವನೆ ಮಾಡೋದು. ಈ ಮೊಸರು ಇದು ನಿತ್ಯ ಸೇವನೆಗೆ ಯೋಗ್ಯವಾಗಿರೋದಲ್ಲ. ಅತ್ಯಭಿಷ್ಯಂದಿ ಅಂತ ಹೇಳ್ತಾರೆ, ಅಂದರೆ ಅತಿಯಾಗಿ ಅಭಿಷ್ಯಂದ ಪ್ರಾಪರ್ಟಿಯನ್ನು ಹೊಂದಿರುವಂಥದ್ದು. ಇಲ್ಲಿ ಅಭಿಷ್ಯಂದ ಅಂತಂದರೆ ಸ್ರೋತಸ್, ಚಾನೆಲ್ಸನ್ನು ಬ್ಲಾಕ್ ಮಾಡುವಂತಹ ಪ್ರಾಪರ್ಟಿಯನ್ನು ಹೊಂದಿರುವಂಥದ್ದು. ಅಂದರೆ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಸ್ರೋತಸ್ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಅದು ಚೆನ್ನಾಗಿದ್ದರೆ ಆರೋಗ್ಯ, ಅಂದರೆ ಅದು ಕ್ಲೀನಾಗಿ ಅಲ್ಲಿ ದೋಷ ಧಾತುಗಳು ಹರಿಯೋ ಥರ ಇದ್ದರೆ ಆಗ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲದೆ ಹೋದರೆ ಖಂಡಿತ ಅನಾರೋಗ್ಯ ಬಂದೇ ಬರುತ್ತೆ. ಹಾಗಾಗಿ ನಾವು ಈ ಮೊಸರನ್ನು ನಿತ್ಯ ಯೂಸ್ ಮಾಡೋದನ್ನು ಬಿಡಬೇಕು. ಸದಾ ಸೇವನೆಗೆ ಯೋಗ್ಯವಲ್ಲದ ದ್ರವ್ಯಗಳನ್ನು ಹೇಳುವಾಗ ಮೊಸರು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ವಾರಕ್ಕೆ 1 ದಿನ ಮೊಸರನ್ನು ಸೇವನೆ ಮಾಡಬಹುದು. ಮಲೆನಾಡು ಕರಾವಳಿಗಳಲ್ಲಿ ಒಂದು ಪದ್ಧತಿ ಇತ್ತು, ಈಗ ಇತ್ತೀಚೆಗೆ ಸುಮಾರಾಗಿ ನಾಶ ಆಗಿದೆ. ವಾರಕ್ಕೆ 1 ದಿನ ಮೊಸರನ್ನು ಕಡೆಯದೇನೆ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಮಧ್ಯಾಹ್ನದ ಊಟದಲ್ಲಿ ಬಳಕೆ ಮಾಡ್ತಿದ್ರು. ಇದು ಅದ್ಭುತವಾದ್ದು. ಆ್ಯಕ್ಚುಲಿ ವಾರಕ್ಕೆ 1 ದಿನ ತೆಗೆದುಕೊಂಡರೆ ಮೊಸರಿನ ಎಲ್ಲ ಪ್ರಯೋಜನಗಳು ನಮಗೆ ಸಿಗ್ತವೆ. ನಿತ್ಯ ಸೇವನೆ ಮಾಡಿದರೆ ಹಲವಾರು ತೊಂದರೆಗಳಾಗ್ತವೆ. ಅಭಿಷ್ಯಂದಿ ಇರೋದ್ರಿಂದ ನಮಗೆ ಮುಂದೆ ಕೊಲೆಸ್ಟ್ರಾಲ್ ಹೆಚ್ಚಾಗೋದು, ಹಾರ್ಟಲ್ಲಿ ಬ್ಲಾಕೇಜ್ ಆಗುವಂಥದ್ದು, ನಮ್ಮ ಮೆದುಳಿಗೆ ಸಂಬಂಧಪಟ್ಟ ತೊಂದರೆಗಳಾಗೋದು, ಹೀಗೆಲ್ಲ ಸಮಸ್ಯೆಗಳಾಗೋ ಚಾನ್ಸ್ ಇರ್ತವೆ. ಮತ್ತು ಇದನ್ನು ಹಲವು ಋತುಗಳಲ್ಲಿ ಬಳಕೆ ಮಾಡಬಾರ್ದು. ವಿಶೇಷವಾಗಿ ಬೇಸಿಗೆಯಲ್ಲಿ, ಶರದೃತುವಿನಲ್ಲಿ ಮತ್ತು ವಸಂತ ಋತುವಿನಲ್ಲಿ ಇದನ್ನು ಅತಿಯಾಗಿ ಬಳಕೆ ಮಾಡಬಾರ್ದು. ಕೇವಲ ಅತ್ಯಂತ ಚಳಿಗಾಲದಲ್ಲಿ, ಅತ್ಯಂತ ಮಳೆಗಾಲದಲ್ಲಿ ಮಾತ್ರ ಇದನ್ನು ಹೆಚ್ಚಾಗಿ ಬಳಕೆ ಮಾಡಬಹುದು. ಜೊತೆಗೆ ಇದನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಮೇದೋ ಕಫಾವಹಂ ಅಂತ ಹೇಳ್ತಾರೆ, ದೇಹದಲ್ಲಿ ಕಫದೋಷ ಹೆಚ್ಚಾಗಲಿಕ್ಕೆ ಮತ್ತು ಮೇಧಸ್ಸು ಹೆಚ್ಚಾಗಲಿಕ್ಕೆ, ಮೇಧಸ್ಸು ಅಂತಂದರೆ ಎಕ್ಸ್ಟ್ರಾ ಅಂದರೆ ಫ್ಯಾಟ್ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಾವು ನಿತ್ಯ ಇದನ್ನು ಸೇವನೆ ಮಾಡಬಾರ್ದು. ಬದಲಿಗೆ ಮಜ್ಜಿಗೆಯನ್ನು ಬಳಕೆ ಮಾಡಬೇಕು. ಮಜ್ಜಿಗೆಯ ಬಗ್ಗೆ ಹೇಳುವಾಗ ಮೇದೋ ನಾಶನಂ ಅಂತ ಹೇಳ್ತಾರೆ, ಫ್ಯಾಟನ್ನು ಕರಗಿಸುತ್ತೆ ಅಂತ. ಮಜ್ಜಿಗೆ ಸದಾಪಥ್ಯ. ಮಜ್ಜಿಗೆ ಹಲವಾರು ರೋಗಗಳನ್ನು ಗುಣ ಮಾಡುವಂಥದ್ದು. ಮತ್ತು ಮಸಾಲ ಮಜ್ಜಿಗೆ ಥರ ಮಾಡಿಕೊಂಡು ಕುಡಿದ್ರೆ ನಮ್ಮ ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ನಮ್ಮ ಬಾಯಿ ರುಚಿ ಹೆಚ್ಚಾಗುತ್ತೆ, ಜೊತೆಗೆ ಊಟ ಮಾಡಿದ ಚೆನ್ನಾಗಿ ಜೀರ್ಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ವಿಷನಾಶನ ಗುಣ ಇರೋದರಿಂದ ನಾವು ತೆಗೆದುಕೊಳ್ಳುವಂಥ ಟಾಕ್ಸಿನ್ಸನ್ನು ಕಡಿಮೆ ಮಾಡುತ್ತೆ. ಭೂಲೋಕದ ಅಮೃತ ಅಂತ ಹೇಳ್ತಾರೆ. ಯಾಕೆಂದರೆ ದೇವಲೋಕದಲ್ಲಿ ಅಮೃತ ಇದೆ, ಆದರೆ ಅಲ್ಲಿ ಮಜ್ಜಿಗೆ ಇಲ್ಲವಂತೆ. ಯಾಕೆಂದರೆ ಹಾಲು ಯಾವ್ದಾದ್ರು ಹಾಳಾಗಿ ಹೆಪ್ಪಾಗಬೇಕಲ್ಲ, ಹಾಲು ಹಾಳಾದರೆ ಹೆಪ್ಪಾಗೋದು, ಅದು ಆ ವ್ಯವಸ್ಥೆ ಅಲ್ಲಿ ಇಲ್ಲ ಅಂತ. ಸೊ ದೇವಲೋಕದಲ್ಲಿ ಮಜ್ಜಿಗೆ ತಯಾರಾಗೋದಿಲ್ಲ, ಭೂಲೋಕದಲ್ಲಿ ಮಜ್ಜಿಗೆ ತಯಾರಾಗುತ್ತೆ. ಸೊ ಮಜ್ಜಿಗೆ ಅಮೃತ. ಮೊಸರು ಅಮೃತ ಅಂತ ಹೇಳಿಲ್ಲ, ದೇವಲೋಕದಲ್ಲಿ ಬಹುಶಃ ಮೊಸರು ಇರಲಿಕ್ಕಿಲ್ಲ.
ಹಾಲು ಹಾಳಾದರೆ ಮೊಸರು ಆಗೋದು ಮೊದಲು. ಅದನ್ನು ಮೊಸರು ಅಮೃತ ಅಂತ, ಭೂಲೋಕದ ಅಮೃತ ಅಂತ ಹೇಳ್ಬೋದಿತ್ತು, ಹೇಳಲಿಲ್ಲ. ಯಾಕೆಂದರೆ ಮಜ್ಜಿಗೆಗೆ ಮೊಸರಿನ ಎಷ್ಟೋ ಪಟ್ಟು ಔಷಧೀಯ ಗುಣ ಇದೆ. ಹಾಗಂತ ಮೊಸರು ಕೆಟ್ಟದ್ದು, ಮೊಸರಿಗೆ ಯಾವುದೇ ಒಳ್ಳೆಯ ಗುಣ ಇಲ್ಲ ಅಂತಲ್ಲ. ನಿತ್ಯ ಸೇವನೆಗೆ ಮಜ್ಜಿಗೆ ಯೋಗ್ಯ. ತುಂಬ ಧಾತು ಕ್ಷಯ ಆಗಿರುವಂಥವ್ರು, ಅಂಥವರಿಗೆ ವೇಟ್ ಹೆಚ್ಚಾಗಿರಲ್ಲ ಯೂಶ್ವಲಿ. ಹಾಗಾಗಿ ಧಾತು ಕ್ಷಯ ಆಗಿರುವಂಥವ್ರು, ತುಂಬ ದೌರ್ಬಲ್ಯದಿಂದ, ತುಂಬ ಯಾವುದೋ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ತುಂಬ ವೀಕ್ ಆಗಿರುವಂಥವ್ರು, ಅತಿಯಾಗಿ ಹೀಟಾಗಿ ಸಮಸ್ಯೆಯನ್ನು ಅನುಭವಿಸ್ತಿರುವಂಥವ್ರು ಮೊಸರನ್ನು ಬಳಕೆ ಮಾಡುವಾಗ ಸ್ವಲ್ಪ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಕೆಲವು ಸಂಸ್ಕಾರಗಳನ್ನು ಹೇಳಿದ್ದಾರೆ. ಕೆಲವೊಂದರ ಜೊತೆಗೆ ಯೂಸ್ ಮಾಡಿದರೆ ಇದನ್ನು ಬಳಕೆ ಮಾಡ್ಬೋದು ಅಂತ, ಆ ಥರ ನಾಲೆಜ್ ತೆಗೆದುಕೊಂಡು ಯೂಸ್ ಮಾಡಬಹುದು. ಹಾಗಾಗಿ ವೇಟ್ ಬಗ್ಗೆ ಯೋಚನೆ ಮಾಡ್ತಿರುವಂಥವರು ಮಜ್ಜಿಗೆಯನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. 4ನೆಯದು ಬಿಸಿ ನೀರು. ಬಹುತೇಕವಾಗಿ ತಣ್ಣೀರು ಕುಡಿಯೋದು ನಮಗೆಲ್ಲ ರೂಢಿ, ಅಥವಾ ಕಾಯಿಸಿ ಆರಿಸಿದ ನೀರು ಕುಡಿಯುವ ರೂಢಿ ಇರುತ್ತೆ. ಆದರೆ ಫ್ಯಾಟ್ ಕರಗಬೇಕು ಅಂತ ಇರುವಂಥವರು, ಅಥವಾ ಫ್ಯಾಟ್ ಹೆಚ್ಚಾಗಬಾರ್ದು ಅಂತ ಮನಸ್ಸಲ್ಲಿರುವವರು ಬಿಸಿ ನೀರನ್ನು ಹೆಚ್ಚಾಗಿ ಕುಡಿಬೇಕು. ಆದರೆ ಪ್ರತಿ ಬಾರಿ ನೀರು ಕುಡಿಯುವಾಗಲೂ ಬಿಸಿನೀರನ್ನು ಕುಡಿಯೋದಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಬಿಸಿನೀರನ್ನು ಸೇವನೆ ಮಾಡಬಹುದು. ಮತ್ತು ರಾತ್ರಿ ಬಿಸಿನೀರನ್ನು ಸೇವನೆ ಮಾಡಬಹುದು. ಶಾರಂಗಧರ ಸಂಹಿತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಶ್ಲೇಷ್ಮ ಆಮವಾತ ಮೇಧೋಗ್ನಂ, ಅಂದರೆ ಮೇಧಸ್ಸನ್ನು ನಾಶ ಮಾಡುತ್ತೆ. ಶ್ಲೇಷ್ಮ ಆಮವಾತ ಮೇಧೋಗ್ನಂ, ಶ್ಲೇಷ್ಮ ಅಂದರೆ ಕಫ, ಆಮವಾತ ಅಂದರೆ ಒಂದು ರೀತಿಯ ಜಾಯಿಂಟ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ರುಮೆಟಾಯ್ಡ್ ಆರ್ಥರೈಟಿಸ್ಗೆ ಕಂಪೇರ್ ಮಾಡ್ತಾರೆ. ಬಸ್ತಿ ಶೋಧನಂ, ಮೂತ್ರಾಶಯವನ್ನು ಶೋಧನ ಶುದ್ಧಿ ಮಾಡುತ್ತೆ. ಮತ್ತು ದೀಪನಂ, ದೀಪ್ತಿಯನ್ನು ಉಂಟು ಮಾಡುತ್ತೆ, ಅಂದರೆ ಡೈಜೆಷನ್ ಪವರನ್ನು ಹೆಚ್ಚು ಮಾಡುತ್ತೆ. ಮತ್ತು ಕಾಸ ಶ್ವಾಸ ಜ್ವರಹರಂ, ಕೆಮ್ಮು, ಕಫ, ದಮ್ಮು, ಜ್ವರವನ್ನು ಕಡಿಮೆ ಮಾಡುತ್ತೆ. ಪೀತ ಮುಷ್ಣೋದಕಂ ನಿಶಿ, ಅಂದರೆ ರಾತ್ರಿ ಬಿಸಿ ನೀರನ್ನು ಕುಡಿದ್ರೆ ಇದೆಲ್ಲ ಸಿಗುತ್ತೆ ಅಂತ. ನಾವು ಇಲ್ಲಿ ಕೇವಲ ಮೇಧಸ್ಸಿನ ಬಗ್ಗೆ, ಅಂದರೆ ಫ್ಯಾಟ್ ಬಗ್ಗೆ ಮಾತ್ರ ಯೋಚನೆ ಮಾಡೋದಾದರೆ, ವಿಶೇಷವಾಗಿ ಹೊಟ್ಟೆ ಮಾತ್ರ ತುಂಬ ದೊಡ್ಡದಿದೆ ಅನ್ನುವಂಥವರೆಲ್ಲ ಈ ಒಂದು ಬದಲಾವಣೆಯನ್ನು ಮಾಡಿಕೊಂಡ್ರೆ ಬಿಸಿ ನೀರನ್ನು ದಿವಸಕ್ಕೆ 2 ಬಾರಿ ಚೆನ್ನಾಗಿ ಒಂದೊಂದು ಲೋಟ ಕುಡಿದ್ರೆ ಅನುಕೂಲ ಆಗುತ್ತೆ. ರಾತ್ರಿ ಸೇವನೆ ಮಾಡುವಾಗ ಮಲಗಲಿಕ್ಕೆ 1/4 ಗಂಟೆ, ಅರ್ಧ ಗಂಟೆ ಮೊದಲು ಬಿಸಿನೀರನ್ನು 1 ಲೋಟ ಕುಡಿದು, ಆಮೇಲೆ ಮೂತ್ರ ವಿಸರ್ಜನೆ, ಅದು ಆ ಕುಡಿದ ನೀರಿನ ಮೂತ್ರದ ವೇಗ ಆಗತ್ತಲ್ಲ, ಅಂದರೆ ಮೂತ್ರ ಹೋಗಬೇಕು ಅನ್ನೋ ಅರ್ಜಿ ಬರುತ್ತಲ್ಲ, ಅದನ್ನು ವಿಸರ್ಜಿಸಿಯೇ ಮಲ್ಕೊಳ್ಬೇಕು. ಇಲ್ಲಾಂದರೆ ರಾತ್ರಿ ಏಳಬೇಕಾಗ್ಬೋದು, ಅಥವಾ ಆ ರಾತ್ರಿ ಮೂತ್ರ ಉಳ್ಕೊಂಡು ನಮಗೆ ಮುಂದೆ ಫ್ಯೂಚರಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು. ಹಾಗಾಗಿ ಅದೊಂದು ಕಾಳಜಿಯನ್ನು ತೆಗೆದುಕೊಳ್ಬೇಕು. ಮತ್ತು ಆಯಿಲಿ ಫುಡ್ಡನ್ನು ತೆಗೆದುಕೊಂಡಾದ ನಂತರ ಬಿಸಿನೀರನ್ನು ಕುಡಿಬೇಕು. ಆಗ ಆ ಆಯಿಲಿ ಫುಡ್ಡಿಂದ ಉಂಟಾಗ್ಬೋದಂಥ ಫ್ಯಾಟ್ ಸ್ವಲ್ಪ ಇದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಇಲ್ಲಿ ಒಂದಿಷ್ಟು ಕಾಳಜಿಯನ್ನು ವಹಿಸಬೇಕು. ಏನಂದರೆ ತುಂಬ ಬಾಯಾರಿಕೆ ಆಗಿದೆ, ತಣ್ಣೀರು ಕುಡಿಬೇಕು ಅಂತ ಬಾಡಿ ಕೇಳ್ತಾ ಇದೆ, ಸಿಕ್ಕಾಪಟ್ಟೆ ಬಿಸಿಲಲ್ಲೇನೋ ಹೋಗಿ ಬಂದಿದ್ದೀರಿ, ಅಂಥ ಸಂದರ್ಭದಲ್ಲಿ ನಿಮಗೆ ಒತ್ತಾಯಪೂರ್ವಕವಾಗಿ ಬಿಸಿನೀರನ್ನು ಕುಡಿಬೇಡಿ. ಅದಕ್ಕೆ ನಾನು ಬೆಳಿಗ್ಗೆ ಮತ್ತು ರಾತ್ರಿ ಸಮಯವನ್ನಲ್ಲಿ ಮಾತ್ರ ಹೇಳಿದೆ. ಹಾಗಾಗಿ ಇಡೀ ದಿವಸ ಬಿಸಿನೀರು ಕುಡಿಯುತ್ತಿರೋದಲ್ಲ, ಅಥವಾ ದೇಹ ತಣ್ಣೀರು ಕೇಳಿದಾಗ ಬಿಸಿನೀರನ್ನು ಕೊಡಬಾರ್ದು. ಆಯಿಲಿ ಫುಡ್ ತಗೊಂಡಾಗ ಅಥವಾ ತಂಪು ವಾತಾವರಣ ಇರುವಾಗ, ದೇಹಕ್ಕೆ ತಂಪಾಗಿದೆ ಅಂತ ಅನಿಸಿದಾಗ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವ ಅರ್ಧ ಗಂಟೆ ಮೊದಲು ಇಂಥ ಸಂದರ್ಭದಲ್ಲಿ ಬಿಸಿನೀರನ್ನು ಕುಡಿಬಹುದು. ಮತ್ತು ನೀವು ಈ ಹರ್ಬಲ್ ಟೀ ಥರ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು. ಕೊತ್ತಂಬರಿ ಬೀಜ, ಜೀರಿಗೆ, ಶುಂಠಿ, ಕಾಳುಮೆಣಸು, ಲವಂಗ, ದಾಲ್ಚಿನ್ನಿ ಇಂಥವುಗಳನ್ನು ಹಾಕಿ ಕಷಾಯ ಮಾಡಿಕೊಂಡು ಹರ್ಬಲ್ ಟೀ ಥರ ಮಾಡಿಕೊಂಡು ಕೂಡ ಕುಡಿಬಹುದು. ಮತ್ತು ಕೇವಲ ಬಿಸಿನೀರನ್ನು ಕುಡಿಯುವಾಗ 1/4 ಭಾಗ ನೀರು ಆವಿಯಾಗಿ ಆದ ನಂತರ ಅದನ್ನು ಯೂಸ್ ಮಾಡಿದ್ರೆ ಹೆಚ್ಚು ಹೆಲ್ಪ್ ಆಗುತ್ತೆ. ಇನ್ನು 5ನೆಯ ಬದಲಾವಣೆ ಅಂದರೆ ಸಕ್ಕರೆ ಅಥವಾ ಬೆಲ್ಲದ ಬದಲಿಗೆ ಜೇನುತುಪ್ಪವನ್ನು ಬಳಕೆ ಮಾಡಬೇಕು ಅಂತ. ಸಕ್ಕರೆ ವಿಷ, ಅದು ನಮಗೆಲ್ಲ ಗೊತ್ತಿದೆ. ಸಕ್ಕರೆಯಿಂದ ಆಗುವಷ್ಟು ವೇಟ್ ಗೇನ್ ಬಹುಶಃ ಇನ್ಯಾವುದರಿಂದನೂ ಆಗಲಿಕ್ಕಿಲ್ಲ. ಹಾಗಾಗಿ ಸಕ್ಕರೆಯನ್ನು ಪೂರ್ತಿಯಾಗಿ ಬಿಡಬೇಕು. ವೇಟ್ ಬಗ್ಗೆ ಯೋಚನೆ ಇರುವಂಥವರು ಸಕ್ಕರೆಯ ಬದಲಿಗೆ ಜೇನುತುಪ್ಪವನ್ನು ಬಳಕೆ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ಜೇನುತುಪ್ಪಕ್ಕೆ ಲೇಖನ ಪ್ರಾಪರ್ಟಿ ಇದೆ, ಸೊ ಸ್ಕ್ರೇಪಿಂಗ್ ಕ್ವಾಲಿಟಿ, ಆಗ ಹೇಳಿದ್ದೇನೆ. ಲಘು, ರೂಕ್ಷ, ವಿಷದ ಗುಣಗಳಿವೆ. ಸೊ ಈ ಗುಣಗಳು ಈ ಜೇನುತುಪ್ಪವನ್ನು ಫ್ಯಾಟ್ ಬರ್ನಿಂಗಲ್ಲಿ ತುಂಬ ಒಳ್ಳೆಯ ದ್ರವ್ಯವಾಗಿ ಮಾಡ್ತವೆ. ಹಾಗಾಗಿ ನಾವು ಜೇನುತುಪ್ಪವನ್ನು ಸಕ್ಕರೆ ಬದಲಿಗೆ, ಬೆಲ್ಲದ ಬದಲಿಗೆ ಬಳಕೆ ಮಾಡಬೇಕು. ಆದರೆ ಸಕ್ಕರೆಯನ್ನು ವಿಶೇಷವಾಗಿ ಫ್ಯಾಟ್ ಹೆಚ್ಚಿರುವಂಥವರು, ಕಫ ಸಮಸ್ಯೆ ಇರುವಂಥವರು, ವಿಶೇಷವಾಗಿ ಮಳೆಗಾಲದಲ್ಲಿ ಹೆಚ್ಚೆಚ್ಚಾಗಿ ಬಳಕೆ ಮಾಡಬಹುದು. ಆದರೆ ಯಾರಿಗೆ ತುಂಬ ಡ್ರೈನೆಸ್ ಇದೆ ಬಾಡಿಯಲ್ಲಿ, ಅಥವಾ ಉಷ್ಣ ಆಗುತ್ತೆ, ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀರಿ, ಬೇಸಿಗೆ ಕಾಲ, ಅಂಥವರು ಜೇನುತುಪ್ಪವನ್ನು ಕಡಿಮೆ ಯೂಸ್ ಮಾಡಬೇಕು ಅಥವಾ ಬಳಕೆ ಮಾಡಬಾರ್ದು. ಆದರೆ ನಾವಿಲ್ಲಿ ಫ್ಯಾಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ಜೇನುತುಪ್ಪ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಯಾರಿಗೆ ಫ್ಯಾಟ್ ಹೆಚ್ಚಿರುವಂಥವರಿಗೆ. ಆದರೆ ಜೇನುತುಪ್ಪದ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ವಹಿಸಿರಬೇಕು. ಬಿಸಿ ಬಿಸಿ ಐಟಮ್ ಜೊತೆಗೆ ಜೇನುತುಪ್ಪವನ್ನು ಬಳಕೆ ಮಾಡಬಾರ್ದು. ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಕೆಲಸ ಮಾಡಿದಾಗ ಜೇನುತುಪ್ಪವನ್ನು ಯೂಸ್ ಮಾಡಬಾರ್ದು.
ಸಿಕ್ಕಾಪಟ್ಟೆ ಸೆಕೆಗಾಲ, ಅಂದರೆ ಯಾವ ಥರ ಝಳ ಆಗ್ತಿದೆ ಅಂತಂದರೆ ಕುಳಿತುಕೊಂಡಲ್ಲೇ ಬೆವರ್ತೇವೆ ಅನ್ನುವಂಥ ಕಂಡೀಷನಲ್ಲಿ ಜೇನುತುಪ್ಪವನ್ನು ಯೂಸ್ ಮಾಡಬಾರ್ದು. ಮತ್ತು ಉಷ್ಣಕ್ಕೆ ಸಂಬಂಧಪಟ್ಟ ರೋಗಗಳಿರುವಾಗ ಜೇನುತುಪ್ಪವನ್ನು, ವಿಶೇಷವಾಗಿ ರಕ್ತಪಿತ್ತ ರೋಗಗಳಲ್ಲಿ ಜೇನುತುಪ್ಪವನ್ನು ಬಳಕೆ ಮಾಡಬಾರ್ದು. ಮತ್ತು ಜೇನುತುಪ್ಪವನ್ನು ಒಂದು ರಿಲಯಬಲ್ ಸೋರ್ಸಿಂದ ತೆಗೆದುಕೊಂಡಿರಬೇಕು. ಈಗ ಎಲ್ಲರೂ ಪ್ಯೂರ್ ಹನಿ ಅಂತಲೇ ಹೇಳ್ತಾರೆ, ಆದರೆ ಅದರಲ್ಲಿ ಸಕ್ಕರೆ ಪಾಕವೋ ಇನ್ನೇನೇನೋ ಮಿಕ್ಸ್ ಆಗಿರುತ್ತೆ. ಸೊ ಸಕ್ಕರೆ ಬೇಡ ಅಂತ ನಾವು ಜೇನುತುಪ್ಪವನ್ನು, ಅಶುದ್ಧ ಜೇನುತುಪ್ಪವನ್ನು ಬಳಕೆ ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಸೊ ಎಷ್ಟೋ ಜನ ಹಳ್ಳಿಯಲ್ಲಿ ತುಂಬ ಒಳ್ಳೆಯ ಜೇನುತುಪ್ಪವನ್ನು ತಯಾರು ಮಾಡ್ತಾರೆ, ಅಂತಹ ಒಂದು ಸೋರ್ಸಿಂದ ತೆಗೆದುಕೊಳ್ಳಿ. ಈಗ ನೀವು ಕೊಡ್ತೀರಾ ಅಂತ ನನ್ನ ಕೇಳ್ಬೋದು. ಸದ್ಯಕ್ಕಂತೂ ನನಗೆ ನನ್ನ ಮೆಡಿಸಿನ್ ಪ್ರಿಪ್ರೇಷನ್ಗೆ ಮಾತ್ರ ಜೇನುತುಪ್ಪವನ್ನು ಸಾಕು ಮಾಡ್ಕೊಳ್ಳಿಕ್ಕೆ ಆಗ್ತಾಯಿದೆ. ಸೊ ಮುಂದೊಂದು ದಿನ ಯಾವತ್ತಾದರೂ ಅವೈಲೇಬಲ್ ಆದರೆ ಕೊಡೋಣ. ಸೊ ಇಂದು ನಾವು 5 ಆಲ್ಟರ್ನೇಟಿವ್ಸ್ ನೋಡ್ಕೊಂಡಿದ್ದೇವೆ. ತೂಕ ಕಡಿಮೆ ಮಾಡಲಿಕ್ಕೆ, ಹೊಟ್ಟೆ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ, ಅಥವಾ ತೂಕ ಹೆಚ್ಚಾಗದಿದ್ದಂಗೆ ನೋಡ್ಕೊಳ್ಳಿಕ್ಕೆ, ಮತ್ತು ಇವೆಲ್ಲ ನಿತ್ಯ ಬಳಕೆಗೆ ಯೋಗ್ಯವಾಗಿರುವಂಥವು, ತುಂಬ ಇಂಪಾರ್ಟೆಂಟ್, ಮತ್ತು ನಮ್ಮ ಆರೋಗ್ಯಕ್ಕೆ ಅನುಕೂಲಕರ ಆಗಿರುವಂಥವು. ಇವಿಷ್ಟು ಬದಲಾವಣೆ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಮುಂದೊಂದು ದಿನ ನಾನು ಕೆಲವು ವಿಶೇಷ ದ್ರವ್ಯಗಳು, ಅಪರೂಪಕ್ಕೆ ಬಳಕೆ ಮಾಡುವಂಥವು, ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಬೇಕಾದಂಥ ದ್ರವ್ಯಗಳ ಬಗ್ಗೆ ಹೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.